ನಲಿದು ಹಾರಾಡುವ ಕಳೆದು ಒಂದಾಗುವ ಕಳೆವ ದಿನವೆಲ್ಲ ಮರೆಯುವನಲ್ಲ ಕಳೆವ ದಿನವೆಲ್ಲ ಮರೆಯುವನಲ್ಲ ಬಾಳಿ ಮೈ ಮರೆಯುವ ಮಸ್ತಿಪುರ ಪುರುಷೋತ್ತಮ ಇವರು ಚಿತ್ರಸಂಗ ಪತ್ರಕ ಸುಂದರವಾದ ಸೊನಾಟ ವಾಚನ ತಯಾರು ಮಾಡಿರ್ತಾರೆ. ನಮೋ ನಮೋ ಅಣ್ಣಯ್ಯ. ಐಶ್ವರ್ಯ ಮಸ್ತ್ ಮೇಲೆ ಕೇಳಮ್ಮ ತಂಗಿ. ಅಣ್ಣಯ್ಯ, ಎನ್ನ ಪತಿಯನ್ನು ಏತಕ್ಕಾಗಿ ಈ ರೀತಿ ಬಂಧಿಸಿರುವೆ? ಇವನ ಮಾಡಿದ ಅಪರಾಧಗಳು ಎಷ್ಟೊಂದು ಹೇಳಲೆ ಅಣ್ಣಯ್ಯ. ಅಮ್ಮ ಭಾನುಮತಿ, ಹಾಗಾದ್ರೆ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಚಿತ್ರಸೇನನೇ ನಿನಗೆ ವಂದನೆ, ಚಿತ್ರಸೇನನೇ ನಿನಗೆ ವಂದನೆ. ಎನ್ನ ಪತಿ ಮಾಡಿದ ತಪ್ಪು ತಿಳಿಸೋ ಬೇಗನೆ, ತಿಳಿಸೋ ಬೇಗನೆ ಅಮರ ಪ್ರೇತನೇ. ಎನ್ನ ಮುತ್ತೈದೆತನ ಉಳಿದ ಈ ದಿನ, ಪತಿಯ ಸೆರೆ ಬಿಡು ಎಂದೆನದ ಬೇಡಿಕೊಳ್ಳುವೆನ, ಬೇಡಿಕೊಳ್ಳುವೆನ ಅಮರ ಪ್ರೇತನೇ. ಚಿತ್ರಸೇನನೇ ನಿನಗೆ ವಂದನೆ. ಅಹೋ ಅಣ್ಣಯ್ಯ, ಅಮ್ಮ ಭಾನುಮತಿ, ಎನ್ನ ಪತಿಯನ್ನು ಏತಕ್ಕಾಗಿ ಈ ರೀತಿ ಪಿಚಂಡಿಯನ್ನು ಕಟ್ಟಿರುವೆ? ಅಮ್ಮ ಭಾನುಮತಿ, ಅಣ್ಣಯ್ಯ, ನಾನು ನಿನ್ನ ಮಗಳೆಂದು ತಿಳಿದು ಎನ್ನ ಪತಿಯ ಧರ್ಮ ಸೆರೆಯನ್ನು ಬಿಡು ಅಣ್ಣ ಸುಗುಣ ಲಾವಣ್ಯ. ಬಳಿರ್ರೆ ಹೇಳ ಸಾರತೆ. ಈ ಶ್ರೀ ಹೇಳುದಾರು ಈ ಭ್ರಷ್ಟ ದುರ್ಯೋಧನ ಪಟ್ಟದ ರಾಣಿಯೋ ಈ ದುರನ ಕುರುಪತಿಯ ಸೆರೆ ಬಿಡೆಂದು ಸೆರೆಗೊಡ್ಡು ಬೇಡಿಕೊಂಬುತ್ತಿರುವಳು. ಅಲ್ಲ ಸಾರತೆ, ಇವನ ಮಾಡಿದ ಅಪರಾಧಗಳು ಎಷ್ಟೆಂದು ಹೇಳಲೆ ಅಮ್ಮ ಭಾನುಮತಿ. ಚಿತ್ರಸೇನ, ಇವನ ಮಾಡಿದ ದುರನೀತಿ ನಿನಗೆ ತಿಳಿಯೋದು? ಸಮ್ಮತದಿಂದ ಸುಮ್ಮನಿರು ಕಂಡ್ಯ ಭಾನುಮತಿ, ಹೇಳಬೇಡ ನನಗೆ ನೀತಿ. ಗಂಧರ್ವರಾಯ, ಅಮ್ಮ ಭಾನುಮತಿ, ಹಾಗಾದ್ರೆ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ನಾವಂತೂ ಮಾನವರು, ನೀವಂತೂ ದೇವತರು.
ದೇವತರು. ಹಾ ನಮಗೂ ನಿಮಗೂ ಯುದ್ಧ ಮಾಡೋದು ಸರಿ ಕಾಣದ. ಹಾ ಅಣ್ಣಯ್ಯ, ಅಮ್ಮ ಭಾನುಮತಿ, ಎನ್ನ ಮುತ್ತೈದತನವನ್ನು ಉಳಿಸೆಂದು ನಿನಗೆ ಭಾಗಿ ಸೆರೆಗೊಡ್ಡಿ ಬೇಡಿಕೊಳ್ಳುವಿನ ಅಣ್ಣ ಸುಗುಣ ಲಾವಣ್ಯ. ಅಮ್ಮ ಭಾನುಮತಿ, ಗಂಧರ್ವರಾಯ, ಧಾತ್ರಿಪತಿಯಾದ ದೇವೇಂದ್ರನಲ್ಲಿಗೆ ನಿನ್ನ ಗಂಡನಿಗೆ ಕುತ್ತಿಗೆಗೆ ಪಾಶಂ ಹಾಕಿಡುದು ಎನ್ನ ದೇವೇಂದ್ರನ ಸ್ವಾಧೀನ ಮಾಡುವೆ. ಅಮ್ಮ ಭಾನುಮತಿ, ಗಂಧರ್ವರಾಯ, ಏಕೆಂದರಿವ ಅಮ್ಮ ಭಾನುಮತಿ, ಗಂಧರ್ವರಾಯ, ಏಕೆಂದರಿವನ ಮಾಡುವ ತಪ್ಪುಗಳೆಷ್ಟೊಂದು ಹೇಳಲೆ. ಅಮ್ಮ ಭಾನುಮತಿ, ಚಿತ್ರಸೈನ್ಯ, ನೀನು ಇವನ ಎಣಕ್ಕೆ ಕಲ್ಲನ್ನು ನಡೆಯುತ್ತಾ ಕಾಲಂ ಕಳೆಯುತ್ತಿರ ಭಾನುಮತಿ ಕೆಟ್ಟ ಕುರುಬನಿಸಿದೆ. ಗಂಧರ್ವರಾಯ, ಅಮ್ಮ ಭಾನುಮತಿ, ಹಾಗಾದ್ರೆ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳುವ ಎನ್ನ ಪತಿಗೆ ಕೊಟ್ಟ ಕಷ್ಟವೇ ಸಾಕು, ಇನ್ನು ಹೆಚ್ಚಿನ ಕಷ್ಟವನ್ನು ಕೊಡಬೇಡ. ಗಂಧರ್ವರಾಯ, ಅಮ್ಮ ಭಾನುಮತಿ, ಶ್ರೀ ಅಮರೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರನು. ಕಂಡೆ ಗಂಧರ್ವರಾಯ, ಮುಗಿಯುವೆನು ನಿಂಗೆ ಕೈಯ. ಆಹೇ ಕೆಟ್ಟ ಕುರುಪನ ಸತಿಯಳಾದ ಭಾನುಮತಿ, ಗಂಧರ್ವರಾಯ, ಇಖೋ ನಿನ್ನ ಗಂಡನಿಗೆ ಶಿಕ್ಷೆ ಸಾಕೆಂದು ಕೇಳಿದೆ ಅಲ್ಲ. ಇದ್ದ ಮಾತನ್ನ ಹೇಳಿದನಲ್ಲ. ಶಿಕ್ಷೆ ಕೊಡಲಿಕ್ಕೆ ನಾನೇನು ಕರ್ತನಲ್ಲ. ಸಾಕ್ಷಾತ್ ಸಚಿದೇವಿಯ ಗಂಡನಾದ ಇಂದ್ರ ಮಹಾರಾಜನೆದುರಿಗೆ ಈಗ ಈ ಅಧಮನನ್ನು ನಿಲ್ಲಿಸಿ ಇವನಿಗೆ ಜಂಜೂರಂ ಜಡಿಸಿ ಜರ್ಜರ ನಿಲ್ಲಿಸಿ ನಾಲಿಗೆ ಕೊಯ್ದು ಪ್ರಾಣವನ್ನು ಕಳೆದು ಬಿಡುವೆ. ಅಮ್ಮ ಭಾನುಮತಿ, ಗಂಧರ್ವರಾಯ, ಇವನ ಬಾಳ್ವೆ ಸುಡಲಿ, ಇವನ ಮುಖಕ್ಕೆ ಬೆಂಕಿ ಹಚ್ಚಲೆ. ಎಲೆ ಭ್ರಷ್ಟ, ನಮ್ಮ ಉದ್ಯಾನವನದಲ್ಲಿರುವ ಶಿವಲಿಂಗ ದೇವಾಲಯವನ್ನು ಕಿತ್ತ ಹಾಳು ಮಾಡಿದೆಯಾ? ಎಲೈ ಬಂಡ, ಈ ದೇವಾಲಯ ನಿಮ್ಮ ಅಪ್ಪನಾದ ಕುರುಡದು ಸರಾಷ್ಟನೇನಾದರೂ ಕಟ್ಟಿಸಿದನ? ಅಮ್ಮ ಭಾನುಮತಿ, ಗಂಧರ್ವರಾಯ, ಇವನ ನಿಂತಲ್ಲೇ ಸಿಳಿದರೆ ನನಗೆ ಸಿಟ್ಟು ಮಾತ್ರ ತಿರುದು. ಅಮ್ಮ ಭಾನುಮತಿ, ಚಿತ್ರಸೈನ್ಯ, ಇನ್ನೇತಕ್ಕೆ ನಮ್ಮ ಆಸೆ ಬಿಟ್ಟು ಬಿಡು. ಪರಮೇಶ್ವರನ ಪಾದ ಸಾಕ್ಷಿಯಾಗಿ ಇವನನ್ನು ಬಿಡುದಿಲ್ಲ ಕಂಡ್ಯ ಭಾನುಮತಿ. ಕೆಟ್ಟ ಕುರುಬನಿಸದೆ. ಅಪ್ಪ ಸಾರಥಿ, ಮಾತೆ, ಚಿತ್ರಸೈನ್ಯನನ್ನು ನಾನು ಎಷ್ಟು ಬೇಡಿಕೊಂಡರೂ ಎನ್ನ ಪತಿಯ ಸೆರೆಯನ್ನು ಬಿಡಲಿಲ್ಲ. ಹೌದು ಮಾತೆ. ಆದ್ದರಿಂದ ಈ ಅರಣ್ಯದಲ್ಲಿ ಪಾಂಡವರು ಇರುವಂತೆ ಅವರ ಬಳಿಗೆ ಹೋಗಿ ಎನ್ನ ಪತಿಯ ಪಿಚಂಡಿಯನ್ನು ಬಿಡಿಸಿಕೊಂಡು ಬರಲು ಆಜ್ಞೆಯನ್ನು ಕೇಳೋಣ. ಬಾರಪ್ಪ ಸಾರಥಿ, ಅತಿ ಜಾಗೃತಿ. ತಮ್ಮಿಷ್ಟದಂತಾಗಲಿ ಮಾತೆ. ಮುಗಿತಾ? ಮಸ್ತು ಮೇಲ ಕೇಳಮ್ಮ ಭಾನುಮತಿ. ಮಾವಯ್ಯ, ಭಾನುಮತಿ, ಎನ್ನ ಪತಿಯ ಸೆರೆಯನ್ನು ಹಿಡಿದಿರುವನು ಆ ಗಂಧರ್ವರಾಯನು. ಮಾವಯ್ಯ, ಭಾನುಮತಿ, ನನ್ನ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬರುವೆಯಾ? ನಾನೇನು ಮಾಡಲಮ್ಮ ಭಾನುಮತಿ. ಮಾವಯ್ಯ, ಭಾನುಮತಿ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸತ್ಯಮೇವ ಜಯತು ಎನ್ನುವೆ ಸತ್ಯವಂತ ಧರ್ಮರಾಯ. ಸತ್ಯಮೇವ ಜಯತು
ಸತಿಯನು ಹಾ. ಎನ್ನ ಪತಿಯ ಬಂಧನವನ್ನು ಮಾಡಿರುವನು. ಆದ್ದರಿಂದ ಎನ್ನ ಪತಿಯ ಬಂಧನವನ್ನು ಬಿಡಿಸಿಕೊಂಡು ತರುವಂತನಾಗು ಮಾವ ದಿವ್ಯ ಪ್ರಭಾವ. ಅಹೇ ಭಾನುಮತಿ, ಮಾವಯ್ಯ, ಹಾಗಾದರೆ ಹೇಳುವನು ಕೇಳು. ಏನು ಚೆನ್ನಾಗಿ ಕುರುಪನ ಸತಿಯೇ ನೀನು, ನೀ ಬಂದ ಕಾರ್ಯವು ಏನು? ಕುರುಪನ ಸತಿಯೇ ನೀನು, ನೀ ಬಂದ ಕಾರ್ಯವು ಏನು? ಸಮಯ ಬಂದಾಗ ಬಳಿಗೆ ಬಂದ, ಸಮಯ ಬಂದಾಗ ಬಳಿಗೆ ಬಂದ ಮಾಡುವುದಾದರೇನು? ಕುರುಪನ ಸತಿಯೇ ನೀನು, ನೀ ಬಂದ ಕಾರ್ಯವು ಏನು? ಅಯ್ಯ ಭಾನುಮತಿ, ಹೇಳುವನು ಕೇಳು. ಹಾಗೆ ಹೇಳು. ಕರುಣ ದ್ರೋಣ ಶಕುನಿಯರೆಲ್ಲ ಎಲ್ಲಿ ಹೋದರಮ್ಮ ಈಗ? ಅಹೇ ಭಾನುಮತಿ, ಹೇಳುವನು ಕೇಳು. ಮಾವಯ್ಯ, ಚೆನ್ನಾಗಿ ಹೇಳು. ಕರುಣ ದ್ರೋಣ ಶಕುನಿಯರೆಲ್ಲ ಎಲ್ಲಿಗೋದರಮ್ಮ ಈಗ? ಕೃಪಾಚಲ್ಯ ಅಶ್ವತ್ಥಾಮ ವೀರಾದಿ ವೀರರಿಂದ. ಅಯ್ಯ ಭಾನುಮತಿ, ಹೇಳುವನು ಕೇಳು. ಕೃಪಾಚಲ್ಯ ಅಶ್ವತ್ಥಾಮ ವೀರಾದಿ ವೀರರಿಂದ ನಿನ್ನ ಪತಿಯನು ಬಿಡಸಿಕೋ, ನಿನ್ನ ಪತಿಯನು ಬಿಡಸಿಕೋ. ಕುರುಪನ ಸತಿಯೇ ನೀನು, ನೀ ಬಂದ ಕಾರ್ಯವು ಏನು? ಸಮಯ ಬಂದಾಗ ಬಳಿಗೆ ಬಂದ ಮಾಡುವುದಾದರೇನು? ಕುರುಪನ ಸತಿಯೇ ನೀನು, ನೀ ಬಂದ ಕಾರ್ಯವು ಏನು? ಗಂಧರ್ವರು ನಿನ್ನ ಪತಿಯಂ ಸೆರೆ ಹಿಡಿದು ಒಯ್ಯುವ ಕಾಲದಲ್ಲಿ ದ್ರೋಣ, ಭೀಷ್ಮ, ಶಲ್ಯ, ಕರ್ಣ, ಕೃಪ, ಅಶ್ವತ್ಥಾಮ ಮೊದಲಾದ ವೀರಾದ ವೀರರು ಬಾಬೆಲ್ಲಿಗೆ ಹೋಗಿದ್ದರಮ್ಮ. ಅವರು ಮಾಡಿದ ಕಾರ್ಯವಾದರೂ ಏನು? ಅಯ್ಯೋ ಭಾನುಮತಿ, ನಮ್ಮಿಂದ ಏನಾಗುವುದಮ್ಮ? ಹರಣ್ಯವಂ ತುರಗಿ ಸರಿಯಾದ ಹೊತ್ತಿಗೆ ಅನ್ನವಂ ಕಾಣದೆ ಹಣ್ಣು ಕಾಯಿಯನ್ನು ತಿಂದು ಜೀವಿಸುವುದರಿಂದ ಏನಾಗುವುದಮ್ಮ? ಅಮ್ಮ ಭಾನುಮತಿ, ಮಾವಯ್ಯ. ಆ ಗಂಧರ್ವರೊಡನೆ ನಮ್ಮಿಂದ ಯುದ್ಧ ಮಾಡುವುದು ಸಾಧ್ಯವಾಗುವುದಿಲ್ಲಮ್ಮ. ಮಾನವತಿಯಾದ ಭಾನುಮತಿ. ಭೀಮಸೇನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನು ನರಸಿಂಗ್ ರೆಡ್ಡಿ ಅವರಿಗೆ 500 ರೂಪಾಯಿ ಮತ್ತು ಒಂದು ಹಾರವನ್ನ ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಭಾಗಿವಾಡಿ ಮದ್ದು ನಿಂಗಪ್ಪ ನಾಗಪ್ಪ ಇವರು ಸಾರಥಿ ಪಾತ್ರಕ್ಕೆ 100 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಆದಿರೆಡ್ಡಿ ಗೌಡ ಇವರು ಕಥಾ ಸಂಚಾಲಕ 200 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಹಾಯ್ ನಂದನ, ಭಾನುಮತಿ, ನನ್ನ ಮಾತನ್ನು ಚಿತ್ತವಿಟ್ಟು ಕೇಳು. ಅದೇನು ವಿಸ್ತಾರವಾಗಿಯೋ, ಹೇಳಿದನು ಕೇಳು. ಅದೇನು ಚೆನ್ನಾಗಿಯೋ. ವಾಯು ನಂದನ ಬಿಡಿಸೋ ಬಂಧನ, ವಾಯು ನಂದನ ಬಿಡಿಸೋ ಬಂಧನ, ನಿನ್ನಯ ಪತಿಯ ಸೆರೆಯನ್ನು ಬಿಡಿಸೋ ಹೇಳುವೆ ನಾನ. ವಾಯು ನಂದನ ಬಿಡಿಸೋ ಬಂಧನ. ಅದೇನು ವಿಸ್ತಾರವಾಗಿಯೋ ಭಾನುಮತಿ.
ವಾಯುನಂದನ ಹೇ ಭಾನುಮತಿ ಗಂಧರ್ವನೆಂಬ ಚಿತ್ರಸೇನನು ಹೋ ಎನ್ನ ಪತಿಯ ಅಪ್ಪಿ ಚಂಡಿಯನ್ನು ಕಟ್ಟಿದನು. ಹೋ ಆದರೆ- ನಾವೇನು ಮಾಡಬೇಕು ಹೇ ಭಾನುಮತಿ ಬಾವ ಹೇ ಭಾನುಮತಿ ಆದ್ದರಿಂದ ಎನ್ನ ಪತಿಯ ಬಂಧನವನ್ನು ಬಿಡಿಸಿಕೊಂಡು ಬಾ ಎಂದು ನಿನ್ನಲ್ಲಿ ಕೇಳಿಕೊಳ್ಳುವನು ಮಾವ. ದಿವ್ಯ ಪ್ರಭಾವ ಹೇ ಭಾನುಮತಿ ನಿನ್ನ ಗಂಡನ ಮಾಡಿದ ಅಪರಾಧಗಳು ಈ ಎಷ್ಟೊಂದು ಹೇಳಲು ಹೇ ಭಾನುಮತಿ ಭೀಮಸೈನ್ಯ ನಿಮ್ಮ ನಡತೆ ಎಂತಂದರೆ ಎಂತದ್ದು? ಬಂದ ಕಾಲದಲ್ಲಿ ಕಂಡವರ ಕಾಲಿಡಿಯಬಲ್ಲಿರ ಕೈಯಲ್ಲಿ ಸಿಟ್ಟವರನ್ನು ಕರೆದುಟ್ಟಬಡಿಸಬಲ್ಲಿರ ಹೇ ಭಾನುಮತಿ ವಾಯುನಂದನ ಅದು ಹೇಗೆಂದರೆ ಹೇಗೆ ಹಿಂದಕ್ಕೆ ಎನ್ನದ ವಿಷಯದ ಕಜ್ಜಾಯವನ್ನು ತಿಳಿಸಿದಿರ ಕೈಕಾಲುಗಳನ್ನು ಕಟ್ಟಿಸಿ ಕಾರ್ ಮೋಡಿನಳು ನೋಟಿಸಿದರ ಹೇ ಭಾನುಮತಿ ವಾಯುನಂದನ ಗುಟ್ಟಿನಿಂದ ಹೊರಗಿನ ಮನೆಯನ್ನು ಕಟ್ಟಿಸಿ ಅದರೊಳ ನಮ್ಮೆಲ್ಲ ಹಾರನ್ನು ಉಪಾಯದಿಂದ ಸುತ್ತುವುದನ್ನು ಇಲ್ಲಿ ಬೆಂಕಿ ಹಚ್ಚಿಸಿದ್ರಲ್ಲ ಹೇ ಭಾನುಮತಿ ಸೈನ್ಯ ಅದು ಅಲ್ಲದೆ ತಪ್ಪಿನ ಜೂಜವನ್ನು ಹಾಡಿಸಿ ಸಭೆಯಲ್ಲಿ ಸದಿಯನ್ನು ವ್ಯತಪಡಿಸಿ ಸಿರಿ ಸಾಮ್ರಾಜ್ಯವನ್ನೇ ಅಪಹರಿಸಿ ಅರಣ್ಯವನ್ನೇ ಸೇರಿಸಿದಿರಲ್ಲ ಹೇ ಭಾನುಮತಿ ಮಾವಯ್ಯ ಎಲ್ಲಿ ಹೋದರೂ ನಿಮ್ಮ ಸೊಲ್ಲು ಅರದಿಲ್ಲವಲ್ಲ ಹೇ ಭಾನುಮತಿ ನಿಮ್ಮಂತ ಪಾಪಿಷ್ಟರಿಗೆ ಉಪಕಾರ ಮಾಡಬಾರದು ಹೇ ಭಾನುಮತಿ ವಾಯುನಂದನ ಯಾತಕ್ಕೆ ಮಾಡಬಾರದೆಂದರೆ ಅದು ಉಪಕಾರೋಪಿ ನೀಚನಂ ಅಪಕಾರೋಪಿ ಜಾಯಿತೆ ಪಯಂಪಾನ ಭುಜಂಗಾನ ಕೇವಲ ವಿಷಯವರ್ಧನಂ ಅಂದ ಹಾಗೆ ಹೇ ಭಾನುಮತಿ ವಾಯುನಂದನ ಇದರ ತಾತ್ಪರ್ಯ ಏನೆಂದರೆ ಅದರ ತಾತ್ಪರ್ಯವೇನು? ಹಾವಿಗೆ ಹಾಲರದು ಸಾಕಿದರೆ ಮತ್ತಷ್ಟು ವಿಷ ವೃದ್ಧಿ ಆಗುವೆಂಬ ಗಾದೆ ಮಾತಿನಂತೆ ಹೇ ಭಾನುಮತಿ ಭೀಮಸೈನ್ಯ ನಿಮ್ಮಂತ ನೀಚದವರಿಗೆ ಉಪಕಾರ ಮಾಡಿದರೆ ಅವರು ನಮಗೆ ಅಪಕಾರ ಮಾಡುವರಲ್ಲ ಹೇ ಭಾನುಮತಿ ಮಾವಯ್ಯ ನೀವು ಮಾಡಿದ ಪಾಪಗಳನ್ನು ನೆನೆಸಿಕೊಂಡರೆ ಎಲ್ಲ ಹೊಟ್ಟೆಯ ಬುಡಿಲೆಂಬ ಕೋಪ ಎಚ್ಚರವಾಗಿ ಪಾದದಿಂದ ಮಸ್ತಕದವರೆಗೆ ಗಂಟಿ ಹತ್ತಿ ಬಾರಿಸುತ್ತದೆ ಹೇ ಭಾನುಮತಿ ವಾಯುನಂದನ ಕಾಲಕ್ಕೆ ಯತ್ನವಿಲ್ಲ ಅಣ್ಣಯ್ಯ ನಂಬ ಆಜ್ಞೆಯು ಕಣ್ಣಿನೊಳ ಸಿಲುಕಿ ಸಮ್ಮತದಿಂದ ಸುಮ್ಮನಾಗಿರಬೇಕಾಗಿದೆ ಹೇ ಭಾನುಮತಿ ವಾಯುನಂದನ ಇಲ್ಲವಾದರೆ ಗುರುಕುಲ ಎಂಬ ಸರಿಯು ಎನ್ನ ಚೊರಪಲ್ಲದ ಮೆರೆಯುವ ಈ ದಂಡದಿಂದ ಜನ್ನಘಾತಕನಾದ ದುಶ್ಯಾಸನಂ ಹೀಳ ಮಂಡಲಕ್ಕೆ ತಟ್ಟರ ಕೆಡವಿ ಹೇ ಭಾನುಮತಿ ನಿನ್ನ ದಂಡನಾದ ಕೌರವನ ಕಂಡ ಕೆಡದು ಇಂಡಿ ಭೂತದ ದಂಡಕ್ಕೆ ದಂಡಿಯಾಗಿ ಉಣಬಡಿಸುವನು ಹೇ ಭಾನುಮತಿ ಮಾವಯ್ಯ ನನ್ನನ್ನು ಕೇಳುವುದಕ್ಕೆ ನಿನ್ನ ಧೀರ ಎಷ್ಟಿರುವುದು ಭಾನುಮತಿ ಸತಿ ಮೈದುನ ಅಮ್ಮ ಭಾನುಮತಿ ನೀನಾದರೂ ನನ್ನ ಮಾತನ್ನು ಕೇಳು. ಅಲ್ಲಿ ನಾನೇನು ಮಾಡಿಲ್ಲಮ್ಮ ಭಾನುಮತಿ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ ಭಾನುಮತಿ ಮಾಧವನೆ ಮೈದೂನನೆ ವೀರಾದಿ ವೀರ ವೀರ ಪಾದ ಮಾಧವನೆ ಮೈದೂನನೆ ಭಾನುಮತಿ ಚೆನ್ನಾಗಿ ಹೇಳು ಭಾನುಮತಿ ಚೆನ್ನಾಗಿ ಹೇಳು ಮಾಧವನೆ
ಮೈದುನ. ಅಮ್ಮ ಭಾನುಮತಿಯೇ, ನೀನಾದರೂ ಎನ್ನ ಪತಿಯ ಪಿಚಂಡಿಯನ್ನು ಬಿಡಿಸಿಕೊಂಡು ಚಿತ್ರ ಸೈನ್ಯನೊಡನೆ ಹೋರಾಡಿ ಎನ್ನ ಪತಿಯ ಬಂಧನವನ್ನು ಬಿಡಿಸಿಕೊಂಡು ಬಾ. ಕಿರೀಟಿ 3 ಲೋಕಕ್ಕೆ ನೀನೇ ಸರಿಸಾಟಿ. ಅಮ್ಮ ಭಾನುಮತಿಯೇ, ಮೈದುನ, ನಿನ್ನ ಗಂಡನು ಮಾಡುವ ಕುಚೇಷ್ಟ ಕಂಡಿದ್ದಾರೋ ಸೈರಿಸುವರು ದೈತ್ಯವನಕ್ಕೆ ಮಹಾಧಾರಣ ಬೀಗದ ಮುದ್ರೆ ಮುರಿದು ಉಲ್ಲಮದಲ್ಲಿ ಇರುವ ಸರ್ವಲ್ಲ ಸೋಪನಂ ಕಿತ್ತಿ ಪರ್ವತಗಳ ಮುರಿದು ಪುಷ್ಪಗಳ ಮುರಿದು ಹಾಸಿಗೆ ಮಾಡಿ ಮಲಗಿದ್ದರಂತೆ. ನಿನ್ನ ಗಂಡನು ಧೈರ್ಯ ಎಷ್ಟೊಂದು ಹೇಳದೆ ಹೂವನ ಚಾರನು ಬಂದು ಕೇಳಿದರೆ ಅವನ ಪರಿಪರಿಯಿಂದ ಜರದೆ ಭಂಗಪಡಿಸಿದರೆ ನಿನ್ನ ಗಂಡನ ಬಯಕೆ ಹಂಗೆ ಸುಮ್ಮನೆ ಹೇಗೆ? ಇದೆಲ್ಲ ನಮಗೆ ಆತ ಬೇಕಮ್ಮ, ಇದೆಲ್ಲ ನಮಗೆ ಅದಕ್ಕೆ ಬೇಕು. ಅಣ್ಣಯ್ಯನ ಆಜ್ಞೆ ಕಣ್ಣಿನಳು ಸಿಲುಕಿ ಸುಮ್ಮನಿರುವನು. ನನ್ನಿಂದ ಏನಾಗೋದಮ್ಮ ಭಾನುಮತಿ, ಕೆಟ್ಟ ಗೌರವನ ಜೊತೆ ಹೊಸೂರು ಗಾಲಿಂಗಾಯವರು ಮಂಜುನಾಥನವರು 100 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟಿರ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಮಾವಯ್ಯ, ಅಹೇ ಭಾನುಮತಿ, ಎನ್ನ ಪತಿಯ ಬಂಧನವನ್ನು ಬಿಡಿಸಿಕೊಂಡು ಬರುವವರೆಗೂ ನಾನಿನ್ನ ಅಹೇ ಭಾನುಮತಿ, ಸ್ವಲ್ಪ ಕಾಲ ಸಹಿಸು, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಕೇಳುತ್ತಾರೆ ಮಣಿಯಳೆ ಗಜಪುರದ ಸರಸ, ನೋಡಲಾರೆ ನಾನು, ಕೇಳಲಾರೆ ನಾನು, ನೋಡಲಾರೆ ನಾನು, ಕೇಳಲಾರೆ ನಾನು. ಅಮ್ಮ ಭಾನುಮತಿ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾವಯ್ಯ. ಕೇಳುತ್ತಾರೆ ಮಣಿಯಳೆ ರಜಪುರದ ಸತಿಯಳೆ, ನೋಡಲಾರೆ ನಾನು, ಕೇಳಲಾರೆ ನಾನು, ನೋಡಲಾರೆ ನಾನು, ಕೇಳಲಾರೆ ನಾನು. ಅಯ್ಯ ಭಾನುಮತಿ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಗಂಧರ್ವರು ಬಂಧಿಸಿದ ಬಂಧನವನ್ನು ಬಿಡಿಸುವೆ. ಹೇ ಭಾನುಮತಿ, ಹೇಳುವನು ಕೇಳು. ಚೆನ್ನಾಗಿ ಹೇಳು. ಗಂಧರ್ವರು ಬಂಧಿಸಿದ ಬಂಧನವನ್ನು ಬಿಡಿಸುವೆ, ಕಳಿಸುವೆನು ಪಾರ್ಥನನ್ನು, ತರುವನು ನಿನ್ನ ಪತಿಯನ್ನು. ಹೇ ಭಾನುಮತಿ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಗಂಧರ್ವರು ಬಂಧಿಸಿದ ಬಂಧನವನ್ನು ಬಿಡಿಸುವೆ, ಕಳಿಸುವೆನು ಪಾರ್ಥನನ್ನು, ತರುವನು ನಿನ್ನ ಪತಿಯನ್ನು. ಸೈರಿಸೀಗ ಶೋಕವ ತಾಳು ಸಂತೋಷವ, ಸೈರಿಸೀಗ ಶೋಕವ ತಾಳು ಸಂತೋಷವ, ತಾಳು ಸಂತೋಷವ, ತಾಳು ಸಂತೋಷವ. ಕೇಳುತ್ತಾರೆ ಮನೆಯಲ್ಲಿ ರಜಪುರದ ಸತಿಯಲ್ಲಿ, ನೋಡಲಾರೆ ನಾನು, ಕೇಳಲಾರೆ ನಾನು, ನೋಡಲಾರೆ ನಾನು, ಕೇಳಲಾರೆ ನಾನು. ಹೇ ಭಾನುಮತಿ, ಮಾವಯ್ಯ, ಗಂಧರ್ವರಿಂದ ಬಂಧಿಸಲ್ಪಟ್ಟ ನಿನ್ನ ಕುರುಪತಿಯನ್ನು ಬೆಳೆಸಿ ತಂದು ನಿನ್ನ ಪಾದದ ಮುಂದೆ ನಿಲ್ಲಿಸುವೆ. ಶ್ರೀ ಲಕ್ಷ್ಮೀಶನ ಪಾದದಾಣೆ, ನಿನ್ನ ಸಂತಾಪವನ್ನು ಬಿಟ್ಟು ಸಂತೋಷ ನಿರಮ್ಮ ಮಾನವತಿಯಾದ ಭಾನುಮತಿ. ಆಹೋ ನಿರ್ಜನ ಹೃದಯ ಜರ್ಜರಿತ ಮಾಡುವ ಅರ್ಜುನ, ಅಣ್ಣ ಭೀಮಸೇನ, ಈ ಧರ್ಮದನ ಹಾಡಿದ ಮಾತುಗಳನ್ನು ಕೇಳಿದೀಯಾ? ಕೇಳಿದಿನಣ್ಣಯ್ಯ. ಈಟೋ ಅಣ್ಣಯ್ಯನ ಹಾಡ್ನೆಯ ಮೀರಿದೆ 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 ಮೀರಿದೆ. ಸಿಂಹ ಗರ್ಜನೆಯಂತ ಗುಡಿಗೆ ದುರ್ಬಲ ಮಡಿದಿಯಾದ ಭಾನುಮತಿ ಬಂದ ನುಡಿದ ಕೇಳಿದೀಯಾ? ಕೇಳಿದಣ್ಣಯ್ಯ. ಆಹೋ ಮತ್ತಮ ಪಾಂಡವ ಭೀಮಸೇನ, ಈ ಧರ್ಮಜನಿಗೆ ಒಡೆದು ಕೆಡುವನೆಂದರೆ ಕುರುಪನ ಮಡದಿಯಾದ ಭಾನುಮತಿ ಬಂದು ಕೇಳಿದರೆ
ಈ ಧರ್ಮಸನು ದೃಢವಾಗಿ ಬಿಡಿಸಿಕೊಡುವನೆಂದು ಹೇಳಿದನಲ್ಲ. ಓ ಮಧ್ಯಮ ಪಾಂಡವ, ಗಚ್ಚನೆ ಬಿಡುದು ಹಚ್ಚರದಿಂದ ನಮ್ಮಲ್ಲಿ ನುಂಗಿ ಬಿಡುವನು. ಕೋಪ ಪಾಪಕ್ಕೆ ನಿದ್ರಿಸಲಾರ ಖಂಡಿಯ ಧನುಂಜಯನ. ಆಹೋ ಸೋಮಕ್ಕುಲ ಧಾಮನಾದ ಅಣ್ಣ ಭೀಮಸೇನ, ಆಹೋ ತಮ್ಮ ಪಾಪ ಸೈರಿಸು ನಾನೊಂದು ಸದೃಶ್ಯವನ್ನು ಹೇಳುವನು ಚಿತ್ತ ಬಿಟ್ಟ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಅದು ಏನೆಂದರೆ, ಅದು ಏನು ತಮ್ಮ? ಕಡಿದು ತಿಂದಾಗ ಕಬ್ಬಿನ ರುಚಿ ಹೆಚ್ಚಾಗುತ್ತದೆ. ಸುಟ್ಟು ಕಾಯಿಸಿದಂತೆ ಬಂಗಾರ ಕಾಂತಿ ಹೆಚ್ಚಾಗುತ್ತದೆ. ಸಹಜವಾದ ಅರಿವು ತಮ್ಮ. ಅಣ್ಣ ಭೀಮಸೇನ, ತಮ್ಮ ಅರ್ಜುನ ತಿಕ್ಕಿದಂತೆ ಶ್ರೀಗಂಧ ವಾಸನೆ ಜಾಸ್ತಿ ಆಗುತ್ತದೆ. ಈಕೋ ಅಣ್ಣಯ್ಯನಾದ ಧರ್ಮವೆಂಬ ಉತ್ತಮ ಗುಣಗಳು ತುಂಡು ಮಾಡಿ ಬೆಂಕಿ ಹಾಕಿ ಸುಟ್ಟರು ಅವು ಹಾಗೆ ಉಳಿಯುವುದು. ಸಹಜವಾಗಿ ಉಳಿಯುವ ತಮ್ಮ. ಕಂಡಿದೆಯಾ ಅಣ್ಣ ರಾಜಾಗಿರಿಗಣ್ಣ? ಅವೋ ತಮ್ಮ ಅರ್ಜುನ, ಅಣ್ಣಯ್ಯ ಭೀಮಸೇನನು ಎನ್ನ ನುಡಿಯಂ ಕೇಳಿ ಕೋಪವಂ ತಾಳಿ ಉಲ್ಲಾಸದಿಂದ ಬರುವನೋ ಏನೋ. ಅದೇನೇ ಆಗಲಿ, ನೀನು ಜಾಗ್ರತೆಯಿಂದ ಹೋಗಿ ಆ ಗಂಧರ್ವನಾಯ ಚಿತ್ರಸೇನೆಯಿಂದ ಬಂಧಿಸಿದ ಕುರುಪತಿಯನ್ನು ಬಿಡಿಸಿ ತರಬೇಕು ಪಾರ್ಥ. ಈ ರಣರಂಗದಲ್ಲಿ ನೀನೇ ಅತಿ ಸಮರ್ಥ. ಹೆಚ್ಚು ಆಗಲಿ ಅಣ್ಣ ರಾಜಾಗಿರಿಗಣ್ಣ. ಬಲಿರೆಯಲ ಸಾರಥ ಗಂಧರ್ವರಿರುವ ಕೈಚವರಕ್ಕೆ ಚೂಡಿ ನರತ ಬಿಡು ಸಾರಥ. ಅದು ಜಾಗ್ರತೆ ಕಮಿಷನಂತಾಗದೇವ. ಬಲಿರೆಯಲ ಚೋರನಾದ ಗಂಧರ್ವನು. ಅಹೋ ಪಾರ್ಥ, ನಿಲ್ಲ ಎಲ್ಲಿಗೆ ಹೋಗಲು? ಛಲದಿಂದ ಗಂಡು ಗೆಲುವನ್ನು ಬಲ್ಲಿದ ನಾನು ಕುರಿಯೋಲಂ ಕಾಸ ಬಡಿಸಿ ಪಾಶದಿಂದ ಬಿಗಿರಿಸಿರು ಲೋಕದಂಪ ತಂಪಿಳಿದು ಕಸದ ಹೋಯ್ತಿರುವದ. ಸಹಜವಾಗಿ ಹೋಯ್ತಿರೋನು ಪಾರ್ಥ. ನಿನ್ನೆಲ್ಲ ಬಿಡುವದ. ಬಲ್ಲಿದನಾದ ಎನ್ನೊಡಲಿದ್ದಕ್ಕೆ ನಿಲ್ಲ ಕೈಯಾಗದಿದ್ದರು ಗುರುಪತಿಯಮ್ಮ ಬಿಟ್ಟು ಹೋಗು ಗಂಧರ್ವ, ಬಿಡಲಿಲ್ಲ ಗರ್ವ. ಬಲಿರೆಯಲ ಅರ್ಜುನ, ಅವೋ ಗಂಧರ್ವನೇ, ಈಕೋ ಈ ಕುಲ ಗಂಟಕನಾದ ಕೌರ ನಿಮಗೆ ಹೈರ್ಯಲ್ಲ. ಸಹಜವಾಗಿರೋನು ಇಂತಹ ಪಾಪಾರ್ಥನ ಮೇತಕ್ಕೆ ಬಿಡಿಸಲು ಬಂದ್ಯಾ? ಅಣ್ಣನ ಆಜ್ಞೆಯಾಗಿರುವುದು. ಈಗೋ ಈ ಭ್ರಷ್ಟನಾದ ಗುರುಪತಿಯಂ ಕರೆದೊಯ್ದು ನನ್ನ ದೇವೇಂದ್ರನಿಗೆ ಸ್ವಾಧೀನ ಮಾಡುವೆ. ಸಂತೋಷದಿಂದ ಹೋಗಿ ಹಸ್ತನಾವತಿಯ ಪಟ್ಟಣಂ ನಿಷ್ಠಗರಿಷ್ಠ ಶ್ರೇಷ್ಠನಾದ ಧರ್ಮರಾಯನಿಗೆ ಪಟ್ಟಾಗಟ್ಟು ಕರಿಪುರದ ಸಿರಿ ಸಾಮ್ರಾಜ್ಯವನ್ನು ಪರಿಪಾಲಿಸುವುದಕ್ಕೆ ದೇವರು ನಿಮಗೆ ತಾವರಂ ಕೈಗೂಡಿಸಿಕೊಟ್ಟಿರುವನು. ಸಹಜವಾಗಿ ಕೊಟ್ಟಿರುವನು. ಅಹೋ ಪಾರ್ಥ, ಅಹೋ ಛತ್ರಿಲೇನ, ಇವನ ಮಾಡಿದ ಕೃತಾಂಗಗಳು ಎಷ್ಟೊಂದು ಹೇಳಲೆ. ವನಾಂತರದ ಬೀಗಂ ಮರಗಡದು ಸರೋವರದ ಸೋಪಾನಗಳು ಕಿತ್ತು ತರಗಳ ಮುರಿದ ಪುಷ್ಪಗಳನ್ನು ನಡೆದು ಆಸೆ ಮಾಡಿ ಮಲಗಿದ್ದಾನಂತೆ. ಇವನ ತಂದೆ ಕಾಲಕ್ಕೂ ಸಹ ಇಂಥವನ ನಾನು ಕಾಣೆನು. ಈ ವಾರ್ತೆಯನ್ನು ನಿಮ್ಮ ಅಣ್ಣನಾದ ಧರ್ಮರಾಯನಿಗೆ ಹೇಳಿ ಸಂತೋಷದಿಂದ ಪಾಲ್ಗೊಂಡು ಬಿಲ್ಲು. ಆಹೋ ಗಂಧರ್ವ ನಾಯಕನು, ಅಹೋ ಪಾರ್ಥ, ಅಣ್ಣನ ಆಜ್ಞೆ ಅಂತ ಕುರುಪಜಮ ಸೆರೆ ಬಿಡಿಸಿ ತರಬೇಕೆಂದು ಹೊರನೇಮವನ್ನು ಕೊಟ್ಟರು. ಎಷ್ಟು ಮಾತ್ರಕ್ಕೆ ಈ ಕುರುಪತಿ ನಿನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋದಲ್ಲ. ಅಹೋ ಗಂಧರ್ವನೇ, ಅಹೋ ಪಾರ್ಥ, ಈ ಸಮಯದಲ್ಲಿ ಕುರುಪತಿಯನ್ನು ಬಿಡುವೆಯ? ಇಲ್ಲವಾದರೆ ಯುದ್ಧಕ್ಕೆ ಸನ್ನಿಧನಾಗುವೆ. ಜಾಗ್ರತೆಯಿಂದ ಹೇಳಲು ಲಕ್ಷಣಗಳು. ಬಲಿರೆಯಲ ಅರ್ಜುನ, ಅಹೋ ಗಂಧರ್ವನೇ, ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುಕುಲ್ಲ ಮುರಿದ ನಿನ್ನ ಅಲ್ಲ. ಅದೇ ಪ್ರಕಾರ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲು ಕುಲ್ಲ ಮುರಿಯವರಿಂದ ಮೂವತ್ತಲ್ಲ. ಬಲಿರೆಯಲ ಸಾರಥಿ, ಈ ಪಾರ್ಥ
ಪಾರ್ಥನ ಕೂಡ ಹೋರಾಟ ವೇತಕ್ಕೆ ಹಾ ಅಪ್ಪ ಇಂದ್ರನಂದನ ಚಿತ್ರಸೇನ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ ಈಗೋ ಈ ಕುಲ ಕಂಟಕನಾದ ಕೌರನ್ನು ಸುಮ್ಮನೆ ಬಿಡೋಣ ನಾನಲ್ಲ. ನಿಮ್ಮ ಸತಿಯಳಾದ ಪತಿವ್ರತೆಯಾದ ದ್ರೌಪದಿಯ ಕಾಲಂಗಷ್ಟದಿಂದ ಒದ್ದರೆ ಈ ಪಿಚಂಡಿ ಕಟ್ಟು ಬಿಡುತ್ತದೆ. ದ್ರೌಪದಿ ಇಲ್ಲವೇ ಯಾರಿಂದಲೂ ಈ ಬಂಧನ ಬಿಡದಂತ ಅಭಿಮಂತ್ರಿಸಿರುವನು. ಅಹೋ ಪಾರ್ಥ, ಅಹೋ ಗಂಧರ್ವ, ಏನಾಗ ಅಪ್ಪಣಂ ಕೂಡ ಅರ್ಜುನ, ಸಿಂಹ ಅರ್ಜುನ, ಜಾಗ್ರತೆಯಿಂದ ಹೋಗಿ ಬಾ ಗಂಧರ್ವ ದೇವನೇ. ದ್ರೌಪದಿ 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 ಬಲಿರೆಯಲ ಸರೋಜ ಅಣ್ಣನ ಆಜ್ಞೆ ಅಂತ ಈ ಕುರುಪದೆ ಸೆರೆ ಬಿಡಿಸಿದನು. ಎನ್ನ ಕಾರ್ಯ ದಿಟ್ಟವಾಗಿತ್ತು. ಅಣ್ಣಯ್ಯನ ಸನ್ನದಿಗೆ ರಥವನ್ನು ಬಿಡಿಸಾಯಿತು. ತಮ್ಮ ಇಷ್ಟದಂತಾಗಲಿದೆ. ಆಹೋ ಧರ್ಮ ವಿಗ್ರಹ ನಿರ್ಮಲ ಚಿತ್ತ ದಾನ ಧರ್ಮ ನರನನು. ಅವೋ ತಮ್ಮ ಅರ್ಜುನ, ತಮ್ಮ ಆಜ್ಞೆಯ ಪ್ರಕಾರ ಗಂಧರ್ವ ನಾಯಕನಿಂದ ಬಂಧಿಸಲ್ಪಟ್ಟ ಈ ಕುರುಪದಿ ತರಬಿಡಿಸಿದಳು. ಅವೋ ಧರ್ಮನಂದನ, ಅವೋ ಹನುಜನೇ, ನಿನ್ನ ಪರಾಕ್ರಮಕ್ಕೆ ಈಕೋ ಆ ಗಂಧರ್ವ ಕಟ್ಟಿದ ಈ ಪಿಚಂಡಿಯ ಕಟ್ಟುಗಳು ಪ್ರತಿವತಿಯರಾದ ಕಾಲುಂಗಷ್ಟದಿಂದ ಬಿಡಿಸಿದರೆ ಬಿಡುವುದೇನೆಂದು ಚಿತ್ರಸೇನ ಮಹಾರಾಜರು ಹೇಳಿದರು. ಕಂಡಿದೆ ಧರ್ಮನಂದನ, ಮಾಡುವ ನಿನಗೆ ವಂದನ. ಹೇ ಮಾನವತಿಯಾದ ಭಾನುಮತಿ, ಮಾವಯ್ಯ, ಗಂಧರ್ವರಿಂದ ಬಂಧಿಸಲ್ಪಟ್ಟ ನಿನ್ನ ಕುರುಪತಿಯು ಹೇ ಭಾನುಮತಿ, ಮಾವಯ್ಯ, ಗಂಧರ್ವರಿಂದ ಬಂಧಿಸಲ್ಪಟ್ಟ ನಿನ್ನ ಕುರುಪತಿಯ ಕಟ್ಟುಗಳು ಪತಿವ್ರತೆ ಶಿರೋಮಣೆ ಕಾಲುಂಗುಷ್ಟಿಯಿಂದ ಬಿಡಿಸಿದರೆ ಆ ಪಿಚ್ಚಂಡಿಗಳು ಬಿಡುವಂತೆ, ಇಲ್ಲವಾದರೆ ದಾರಿಯಿಂದಲೂ ಬಿಡುವುದಿಲ್ಲವೆಂದು ಗಂಧರ್ವ ನಾಯಕ ಚಿತ್ರಸೇನನು ಹೇಳಿರುವಂತೆ. ಆದ್ದರಿಂದ ನಿನ್ನ ಗಂಡನಾದ ಕಟ್ಟುಗಳನ್ನು ನೀನೇ ಬಿಚ್ಚಮ್ಮ, ಮಾನವತಿಯಾದ ಭಾನುಮತಿ. ಮಾವಯ್ಯ, ಹೇ ಭಾನುಮತಿ, ಕಂಡು ನೀನು ಈ ರೀತಿ ಮಾತನಾಡುವುದು ಸರಿಯಲ್ಲ. ನಿನ್ನ ಸತಿಗೆ ಹೇಳಿ ಎನ್ನ ಪತಿಯ ಪಿಚಂಡಿಯನ್ನು ಬಿಡಿಸು ಮಾವ, ದಿವ್ಯ ಪ್ರಭಾವ. ಅಹೇ ದ್ರೌಪದಿ, ಪ್ರಾಣಪತಿ, ಗಂಧರ್ವರಿಂದ ಬಂಧಿಸಲ್ಪಟ್ಟ ಕಟ್ಟುಗಳು ಪತಿವ್ರತೆ ಶಿರೋಮಣೆ ಕಾಲುಂಗುಷ್ಟಿ ತರಿಸಿದರೆ ಆ ಪಿಚಂಡಿಗಳ ಗಂಟುಗಳು ಬಿಡುವಂತೆ, ಇಲ್ಲವಾದರೆ ದಾರಿಯಿಂದಲೂ ಬಿಡುವುದಿಲ್ಲವೆಂದು ಗಂಧರ್ವ ನಾಯಕ ಚಿತ್ರಸೇನನು ಹೇಳಿರುವಂತೆ. ಆದ ಕಾರಣ ನಿನ್ನಲ್ಲಿ ಆ ಪತಿವ್ರತೆ ಧರ್ಮವಿದ್ದರೆ ಆ ಕುರುಪತಿಯನ್ನು ಬಿಡಿಸಿ ದಂಡನಾಗಿ ಮಾಡಿ ನಾರಿಮಣಿ. ಕಾಂತ, ಏನು ಹೇಳಿದೆ? ಹೇ ಕಾಂತೆ, ಈ ದುರ್ಮಾರ್ಗನನ್ನು ನೆನೆಸಿಕೊಂಡರೆ ಕಾಲುಂಗುಷ್ಟದಿಂದ ಮಸ್ತಕದವರೆಗೆ ಬೆಂಕಿ ಎತ್ತಿ ಬಾಧಿಸುತ್ತಿರುವುದು. ಈ ಕೆಲಸ ನನ್ನಿಂದ ಆಗುವುದಿಲ್ಲ ಕಾಂತ, ಗುಣವಂತ. ದ್ರೌಪದಿ, ಗಣಪತಿ, ನಿನ್ನ ಬುದ್ಧಿಗೆ ನಾನು ಏನು ಹೇಳಲಿ? ಏನು ಕಾಂತ? ನಿನ್ನ ವ್ಯಥೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇದೇ ಒಂದು ಒಳ್ಳೆಯ ಸಮಯ. ಹೇ ಭಾನುಮತಿ, ಕಾಂತ, ಅದು ಹೇಗೆಂದರೆ ಹೇಗೆ ಕಾಂತ? ಇವನ ಭಾಗಕ್ಕೆ ನಿನ್ನ ಹೃದಯದಿಂದ ಒತ್ತು ಎಡಗಾಲಿನ ಸಾಲ ದೃಷ್ಟಾಂತದಿಂದ ಒತ್ತು ನಿನ್ನ ಚಿಂತೆಯನ್ನು ಪರಿಹರಿಸಿಕೊಡು. ಹೇ ಕಾಂತೆ, ಕಾಂತ, ಯೋಚನೆ ಯಾತಕ್ಕೆ ಸಟಿ ಶುಭ್ರಾಂಶ ಮುಚ್ಚಿ ನಿನ್ನ ಇಷ್ಟದಂತೆ ಆಗಲಿ.
ಅನುಜಾತಿಗಳಿರಾ ಅಹೋ ಅಗ್ರಜ ಎನ್ನಿಂದ ಈ ಅರಣ್ಯದಲ್ಲಿ ಬಲುಪರಿ ನಂದಿರಿ ಅವ ಅನುಜಾತಿಗಳಿರಾ ಅಹೋ ಅಣ್ಣಯ್ಯ ನಾಳೆಗೆ 12 ವರ್ಷ ವನವಾಸವು ಮುಗಿತು. 1 ವರ್ಷ ಅಜ್ಞಾತವಾಸ ಮಾಡಲೇಬೇಕು. ಇದಕ್ಕೆ ಯೋಚನೆ ಏನು ಹೇಳಿರೈ ಅನುಜಾತಿಗಳಿರಾ? ಆಹೋ ಅಣ್ಣಯ್ಯ, ಅವ ಅನುಜನೇ ನೀವು ಮುಖ್ಯವಾಗಿ ನಮಗೆ ಹೇಳಿ ದಣಿಯುವುದು ಯಾತಕ್ಕೆ? ಆಹೋ ಅಣ್ಣಯ್ಯ, ಅವ ಅನುಜನೇ ನಿನ್ನ ಆಜ್ಞೆ ಆದ ಮೇಲೆ ನಾವು ಈ ವನವಾಸಕ್ಕೆ ಬಂದಿರುವವಲ್ಲ. ಆಹೋ ಧರ್ಮನಂದನ, ಅವು ತಮ್ಮ ಭೀಮಸ ನಾವು ಎಂಥ ಮಹಾಪರಾಕ್ರಮಿಗಳೇನು? ಈ ಕಷ್ಟ ಬಂದ ಸ್ಥಳದಲ್ಲಿ ಧರ್ಮ ಮಾಡುವುದೇರಿ? ಆಹೋ ಯಮನಂದನ, ಅವ ಅನುಜನೇ ನೀನು ಯಾವಾಗ ಕಪಟ ಜೂಜವನ್ನು ಆಡಿದೆಯೋ ಆವಾಗಲೇ ನಮಗೆ ಆಪತ್ಕಾಲ ಒದಗಿದು ಬಂದಾಯಿತು. ಕಾಲಕ್ಕೆ ಚಿಂತಿಸಿದರೆ ಫಲವಿಲ್ಲ ಅಣ್ಣ. ರಾಜಾದಿರ್ ದಂಡ ಅವ ಅನುಜಾತಿಗಳಿರಾ? ಅಹೋ ಅಗ್ರಜ ಇದು 1 ವರ್ಷ ಕಳೆದರೆ ಶ್ರೀಕೃಷ್ಣನು ನಮ್ಮ ಸಕಲ ಸಾಮ್ರಾಜ್ಯವು ಆ ಕುರುಪತಿಯ ಕಡೆಯಿಂದ ವಿಭಾಗ ಮಾಡಿಸಿ ಕೊಡುವನಂತೆ. ಆದ ಕಾರಣ ಎಲ್ಲಿಗೆ ಹೋದರೆ ಪರಿಣಾಮವಾಗಿ ತೇಳರೈ ಅನುಜಾತಿಗಳಿರ. ಆಹೋ ಅಣ್ಣಯ್ಯ, ಅವ ಅನುಜನೇ ತಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಗುಪ್ತವಾದ ಒಂದು ಸ್ಥಳ ಉಂಟು. ಅದಾವುದೆಂದರೆ ಅದು ಯಾವುದು ಅನುಜ? ಉತ್ತರ ಬಾಟೆಟೋಳು ಮಚ್ಚ ನಗರವೆಂಬ ಪಟ್ಟಣವಿರುವುದು. ಅಣ್ಣ ಧರ್ಮಜ, ಅವ ತಮ್ಮ ಅರ್ಜುನ ತದ್ದು ರಾಜಧಾನಿಯಲ್ಲಿ ವಿರಡನ ದುರ್ಯೋಧನ ಕಪ್ಪನ್ನು ಕೊಡಲು ಸತ್ಯದಿಂದ ರಾಜ್ಯವನ್ನು ಪರಿಪಾಲಿಸುವನು. ಅಣ್ಣ ಧರ್ಮಜ, ಅವ ತಮ್ಮ ಅರ್ಜುನ ಅದರ ರಾಜನು ಕೌರವನಿಗೆ ಆಯ್ತನು. ವಿರಾಟನ ದುರ್ಯೋಧನಿಗೆ ಕಪ್ಪನ್ನು ಕೊಡದೆ ದೃಢ ಬಲಿಷ್ಠನಾಗಿ ಸಡಗರದಿಂದ ರಾಜವನ್ನು ಪರಿಪಾಲಿಸುವನು. ಅಣ್ಣ ಧರ್ಮಜ, ಅವ ತಮ್ಮ ಅರ್ಜುನ ಕದ್ದ ಕೀಚಕನ ಬಲದಿಂದ ವಿರಟನ ದುರ್ಯೋಧನಿಗೆ ಕಪ್ಪನ್ನು ಕೊಡದೆ ದೃಢ ಬಲಿಷ್ಠನಾಗಿ ಸಡಗರದಿಂದ ರಾಜವನ್ನು ಪರಿಪಾಲಿಸುವನು. ಅಣ್ಣ ಧರ್ಮಜ, ಅವ ತಮ್ಮ ಅರ್ಜುನ ಕದ್ದ ರಾಜಧಾನಿಯಲ್ಲಿ ನಮ್ಮ ರೂಪங்களை ಮರಿ ಮಾಡಿಕೊಂಡಿರಬೇಕು. ಕಂಡಿದ್ಯಾ ಅಣ್ಣ ರಾಜಾಗ್ರಿ ಅಣ್ಣ? ಅವು ತ್ರಿಜಗತ್ ಭೀಕರನ ತಮ್ಮ ಬಲ್ಗುಣ. ಅಣ್ಣಯ್ಯ, ನಿನ್ನ ವಚನ ರಚನೆ ಕೇಳಿ ನನಗೆ ಬಹಳ ಸಂತೋಷವಾಗಿತ್ತು. ಆ ಮಚ್ಚ ನಗರದಲ್ಲಿ ನಮ್ಮ ರೂಪಗಳನ್ನು ದಾವಾ ರೂಪದಲ್ಲಿ ಅಡಗಿಸಿಕೊಂಡಿರಬೇಕೆಂದರೆ ನಾನು ಕಂಕಾಚಾರ್ಯನೆಂಬ ನಾಮವನ್ನು ಧರಿಸಿ ವಿರಾಟನ ಮನೆಯಲ್ಲಿ ಶಕುನಿ ಸಾಮುದ್ರಿಕ ಹೇಳುವನು. ಅವು ತಮ್ಮ ಅರ್ಕೋದರ. ಆಹೋ ಅಣ್ಣ ಧರ್ಮಜ, ನೀನು ಹಸುವಿಗೆ ತಕ್ಕ ತಡವನಲ್ಲ, ಇದ್ದಿದ್ದು ಉಂಡು ಕಾಲ ಕಳೆಯವನು ಅಲ್ಲ. ನಿನಗೆ ದಂಡಿಯಾಗಿ ಅನ್ನ ಇರಬೇಕು. ಆದ ಕಾರಣ ಪಾಕ ಪ್ರಯತ್ನ ಎಂಬ ಅಡಿಗೆ ಮಾಡುತ್ತಾ ಒಲೆನೆ ಎಂಬ ಭೋಜನ ಶಾಲೆಯಲ್ಲಿ ಇರು. ಅವು ತಮ್ಮ ಕಿರುಟಿ. ಅಣ್ಣಯ್ಯ, ನೀನು ಕರದಲ್ಲಿ ಬಳೆಯನ್ನು ಧರಿಸಿ ವಿರಾಟನ ಮಗಳಾದ ಉತ್ತರಿಗೆ ನಾಟ್ಯವನ್ನು ಕಲಿಸು. ನಕುಲ ಸಹದೇವರು ಗೃಹದೇಶರಕ್ಕಾಗಿರಲಿ. ಹೇ ದ್ರೌಪದಿ, ನೀನು ವಿರಾಟನ ಹೆಂಡತಿಗೆ ಎಳಲಮ್ಮ ಕುತ್ತ ಪುಷ್ಪಗಳನ್ನು ಧರಿಸುತ್ತಾ ಇರು. ನಾವು ಐವರು 1 ವರ್ಷ ಕಾಲಗಳವರೆಗೆ ಬಾರದಂತೆ ಜಾಗೃತಿಯಿಂದ ಇರಬೇಕು. ಸೂರ್ಯ ಮುಳುಗುರ ಒಳಗಾಗಿ ಆ ಮಚ್ಚ ನಗರವನ್ನು ಸೇರಣ ನಡಿರೈ ಅನುಜಾತಿಗಳಿರ. ನಿನ್ನ ಇಚ್ಛೆಯಂತೆ ಆಗಲಿ ಅಣ್ಣ ರಾಜಗಿರಿಗಣ್ಣ. ಹೇ ಕಾಂತೆ, ಕೃತಾಯುಗದಲ್ಲಿ ಸತ್ಯ ಹರಿಶ್ಚಂದ್ರನು ಒಲೆಯನಿಗೆ ಹಾಳಾಗಿ ದುಡಿಯಲಿಲ್ಲವೇ? ಸ್ಮಶಾನವನ್ನು ಕಾಯ್ದು ಅನಂತ ಕಷ್ಟವನ್ನು ಪಡೆಯಲಿಲ್ಲವೇ? ಅಂತವರೇ ಆ ಪರಿ ಕಷ್ಟಪಟ್ಟಾಗ ನಮ್ಮಂತವರ ಪಾಡೇನು? ಕಾಲಕ್ಕೆ ಬಂದ ಕಷ್ಟಗಳನ್ನು ಅನುಭವಿಸಲೇಬೇಕು. ಒಳ್ಳೆನೆಂದರೆ ಬಿಡುವುದಿಲ್ಲ ಪುಲ್ಲಾಲೋಚನೆ, ಮತ್ಯಾಕಿ ಯೋಚನೆ? ಆಹೇ ಸತಿಮಣಿಯಲಾದ ದ್ರೌಪದಿ, ಪ್ರಾಣಪತಿ, ಯಾತಕ್ಕೆ ಚಿಂತೆ ಮಾಡುತ್ತೀಯ? ವಿರಿಯಂ ಹಿರಿದವರು ದಾರು. ನಾವು ಎಂತ ಸೂರರಾದರೇನು? ಕಷ್ಟ ಬಂದ ಕಾಲದಲ್ಲಿ ದಾರು ಮಾಡುವುದೇನಿದೆ? ಬಂದಿದ್ದಲು ಬರಲಿ ಗುರು ಗೋವಿಂದನ ದಯವಂದಿರಲಿ. ಪರಿಪರಿಯಿಂದ ಮರಳುವುದಾತಕ್ಕೆ ಸತಿ ಸುಬ್ರಾಂಸಮುಖಿ. ಅಹೇ ಕಾಂತಿ, ಕಾಂತ, ಎಂತ ಪರಾಕ್ರಮನಾದರೇನು, ಈ ಜಗತ್ ಭೀಕರವಾದರೇನು, ಇಂದಿನ ಕರ್ಮಗಳು ಅನುಭವಿಸಬೇಕಲ್ಲವೇ? ಅಹೇ ಕಾಂತಿ, ಕಾಂತ, ನಳ ಮಹಾರಾಜನು ವಿರಕೃತದಿಂದ ಹರಿಯನ್ನು ಸಂಚರಿಸಿ ಪರರಾಯರ ಉಳಿಗದಲ್ಲಿ ಅನಂತ ಕಷ್ಟಗಳನ್ನು ಪಡೆಯಲಿಲ್ಲವೇ? ಇದಕ್ಕೆ ಯೋಚನೆ ಯಾತಕ್ಕೆ ಸಿಕ್ಕಿ ಸುಬ್ರಾಂಶ ಮುಖ್ಯ. ಪದಾರ್ಥನ ನೀನು ಸುತ್ತಾಡ್ತಿದ್ಯಾ? ಅದೇ ಮತ್ತೆ ನೀನು ಬಲಿ ಬಲಿರ ಅಂತ ಹೇಳ್ತಿದ್ದಲ್ಲ.
ಅಹೋ ಅಣ್ಣಯ್ಯ, ನಿನ್ನ ಗದೆಯನ್ನು ತೆಗೆದುಕೋ ಅಣ್ಣಯ್ಯ. ಅವೋ ತಮ್ಮ ಕಿರೀಟಿ, ಅವೋ ಅಣ್ಣಯ್ಯ, ನಿನ್ನ ಗಾಂಡಿಯ ಮೂತ ತೆಗೆದುಕೊಳ್ಳಣ್ಣಯ್ಯ. ಎಲ ಸಾರಥಿ, ದೇವಾ. ಈ ನಮ್ಮ ಬಾಣ ಬತ್ತಳಿಕೆಗಳು ನಿನ್ನ ಆ ಚಿಗುರ ಚರ್ಮದಲ್ಲಿ ಎಣದ ರೂಪಕವಾಗಿ ಕಟ್ಟು ಸಾರಥಿ. ಬನ್ನಿ ಮಂಕಾಳಿ ವಶ ಮಾಡುವನು ಅತಿ ಜಾಗೃತಿ. ಧರ್ಮ ದೇವತೆ ಅರಣ್ಯಂ ಸುತ್ತಿ
ತಿರುಗಿ ನಿನ್ನ ಪಾದ ಸನ್ನಿಗೆ ಬಂದೆವು. ಅಹೋ ಜನನಿ, ನಿನ್ನ ಪಾದ ಸನ್ನಿಗೆ ಬಂದು ಅರಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಾಣ ಬತ್ತಳಿಕೆಗಳು ನಿನ್ನ ವಶ ಮಾಡುವೆ. ಅಹೋ ತಾಯಿ, ಅಜ್ಞಾತವಾಸಾದಿ ಯಾವುದೇ ಎರಡು ತರಡು ಬಾರದಂತೆ ರಕ್ಷಿಸಿಕೊಂಡು ಬರಬೇಕು. ಅಹೋ ತಾಯಿ, ಈ ಬಾಣ ಬತ್ತಳಿಕೆಗಳು ಯಾರ್ಯಾರಿಗೂ ವಶವಾಗಬಾರದು, ಅರ್ಜುನನಿಗೆ ಮಾತ್ರ ವಶವಾಗಬೇಕು. ವಾಯುಸುತನು ಭೀಮಸೇನನು ಏನಾದರೂ ಬಂದು ಕೇಳಿದರೆ ಎಷ್ಟು ಮಾತ್ರಕ್ಕೆ ವಶವಾಗಬಾರದು. ಪಂಚಭೂತಗಳ ಸಾಕ್ಷಿಯಾಗಿ ದಿಗ್ಬಾಲಗಳ ಸಾಕ್ಷಿಯಾಗಿ ಭೀಮೇಸನೆ ಬಂದು ಈ ಬಾಣಗಳನ್ನು ಕೇಳಿದರೆ ಎಷ್ಟು ಮಾತ್ರಕ್ಕೆ ವಶವಾಗಬಾರದಮ್ಮ ಜನನಿ, ಸೌಖ್ಯ ಪ್ರದಾಯಿನಿ. ಆಹೋ ಧರ್ಮನಂದನ, ಮಾಡಿದೀಯೋ ನನಗೆ ಅನ್ಯಾಯ. ಸಾರಥಿ, ನಮ್ಮ ಅಣ್ಣನಾದ ಧರ್ಮೇಂದ್ರನ ನುಡಿದ ವಜ್ರತರ ವಚನವನ್ನು ಕೇಳಿದೀಯಾ? ಆಹೋ ಧರ್ಮನಂದನ, ಆಹೋ ಧರ್ಮಭೂಪತಿ, ಎಂತ ಮಾತನಾಡಿದೆ. ಪಾರ್ಥನ ಪರಿಗೆ ವಶವಾಗಬೇಕು, ಈ ನನಗೆ ವಶವಾಗಬಾರದೆ. ಆಹೋ ಅಣ್ಣಯ್ಯ, ನಾನು ನಿನ್ನ ಪಾಲಿಗೆ ಕೌರವನಾಗಲೇ. ಆಹೋ ಅಣ್ಣಯ್ಯ, ಇದು ನಿನಗೆ ನ್ಯಾಯವೇ ಸರಿ. ನಾನು ನಿನ್ನನ್ನು ಪರಿಪರಿಯಿಂದ ನಂಬಿದಕ್ಕೆ ನೀನು ಇಂಥ ನುಡಿಯಬಹುದಾ? ಆಹೋ ಅಣ್ಣಯ್ಯ, ಹಾಗಾದರೆ ನಾನೇ ಮೀರಿ ಕುಳಿತರೆ ಮುಟ್ಟೋಟಿ ದೇವತೆಗಳು ನನ್ನನ್ನು ಏನು ಮಾಡುವವು? ಆಹೋ ಅಣ್ಣಯ್ಯ, ನಿನ್ನ ಆಜ್ಞೆಯ ದಾಟಿದೆ. ಈ ಗದೆಯನ್ನು ತೆಗೆದುಕೊಂಡು ಹಸ್ತಿನಪುರಕ್ಕೆ ಹೋಗಿ ಕುರುಕುಲವನ್ನೆಲ್ಲ ಸೆದೆಬಡಿದು ಬರುವನು. ಆಹೋ ಅಣ್ಣಯ್ಯ, ಆ ಕುಲಕಂಟಕರಾದ ಕೌರವರು ಗುಟ್ಟಿನಿಂದ ಹರಗಿನ ಮನೆಯನ್ನು ಚಟ್ಟಿಸಿ ನಮ್ಮೆಲ್ಲರನ್ನು ಉಪಾಯದಿಂದ ಸುಟ್ಟು ಓಡಲೆಂದು ಮಧ್ಯರಾತ್ರಿಯಲ್ಲೇ ಬೆಂಕಿ ಹಚ್ಚಿಸಿದ್ರಲ್ಲ. ನಿಮ್ಮೆಲ್ಲರನ್ನು ಎನ್ನ ಭುಜಬಲ ಪರಾಕ್ರಮದಿಂದ ಹೊರಗಡೆ ತಂದವನು ನಾನು. ಈ ಅರ್ಜುನನು ಆಹೋ ಅಣ್ಣಯ್ಯ, ನೀವೆಲ್ಲರೂ ನಿದ್ರೆಯಿಂದ ನಿದ್ರಿಸುತ್ತಿರುವ ವೇಳೆಯಲ್ಲಿ ಇಡಂಬ ಸುರರನ್ನು ಅವರ ಕಾಲುಗಳೆರಡು ಪಿಡಿದು ದುಪ್ಪನನ್ನೆಲ್ಲ ಚಪ್ಪಳಿಸಿ ಏಕಚಕ್ರಪುರದಲ್ಲಿರುವ ಬಟಾಸುರನನ್ನು ಸಂಹಾರ ಮಾಡಿ ಭೂಸುರರ ಭಯಂ ಪರಿಹರಿಸಿದವನು ನಾನು. ಅಯ್ಯೋ ಧರ್ಮನಂದನ, ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ದ್ರುಪದ ರಾಯಪಟ್ಟಣಕ್ಕೆ ಹೋಗಿ ಮಾಡಿ ದೇಶಾಧೀಪರ ವೀರರನ್ನು ಕುಪ್ಪಳಿಸಿ ಎಪ್ಪಳದಿಂದ ಎಮ್ಮರ ಮಾಡಿದವರು ನಾನು. ಅಥವಾ ಈ ಹಿರಿಯೋ ಆಹೋ ಧರ್ಮನಂದನ, ಅರಣ್ಯದಲ್ಲಿ ದ್ರೌಪದಿಯ ಪರಿಪರಿಯಿಂದ ಭಂಗಪಡಿಸಿದ ದುಷ್ಟನಾದ ಜಯದ್ರಥನು ರಥದ ಮುಂಬಾಟಕ್ಕೆ ಬಿಡಿದು ತಂದವನು ನಾನು. ಅಥವಾ ಈ ಪಾರ್ಥನು. ಆಹೋ ಆಗ ವನಿತಾ ಮನೆಯಳಾದ ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನು ತರುವ ವೇಳೆಯಲ್ಲಿ ಜಟಾಸುರನೆಂಬ ರಾಕ್ಷಸನ್ನು ಕೊಂದು ಬಂದವನು ನಾನು. ಅಥವಾ ಈ ಪಾರ್ಥನು. ಆಹೋ ಅಣ್ಣಯ್ಯ, ಶ್ಯಾಮಿಕ ವನದಲ್ಲಿ ಕಿಮ್ಮರಮ್ಮ ರಾಕ್ಷಸನನ್ನು ಸೀಳಿ ಬಂದು ಅವನನ್ನು ಕೊಂದು ಬಂದವನು ನಾನು. ಇದ್ದೇನು ಆಹೋ ಯಮನಂದನ, ಹಿಂದಕ್ಕೆ ನಮ್ಮ ಜನನಿಯಾದ ಕುಂತಿದೇವಿಯು ಗಜಗೌರಿ ರಥ ಮಾಡದ ಕಾಲದಲ್ಲಿ ಸತ್ಯಕ್ಕೆ ಹೋಗಿ ಐರಾವತ, ಕಾಮಧೇನು, ಮೇನಕೆ, ತಿಲೋತ್ತಮೆ, ರಂಭ, ಉರ್ವಶಿ ಮೊದಲಾದವರನ್ನು ಕರೆತಂದವನು ನಾನು. ಈ ಗದ್ದಲ ಪಾಂಡವರು ಆಹೋ ಅಗ್ರಜ, ಮುರಹರನಿಗೆ ಎದುರಾಗಿ ಜಲಸಂಗವನ್ನು ಸೀಳಿ ಅವನ ದೇಹವನ್ನು ಎರಡು ಭಾಗ ಮಾಡಿ ಹೊಡೆದವನು ನಾನು. ಅಥವಾ ಈ
ಶಿವಕಾಸಿಯೋ. ಓಹೋ ಅಣ್ಣಯ್ಯ, ಒಂದೊಂದು ಸಮಯದಲ್ಲಿ ಕಷ್ಟಗಳನ್ನು ಪರಿಹರಿಸುತ್ತಾ ಬಂದವನು ನನ್ನದು ಎಂದು ತಿಳಿದ ಇದರೊಳ ಭೇದ ಭಾವನ್ನೇ ಹುಡುಕಿದೀಯಾ ನೀನು? ಈ ಪರ್ಯಂತ ನುಡಿಯನ್ನು ನುಡಿಯಬಹುದೇ ಅಣ್ಣಯ್ಯ? ಹೊಲೆಲೆಲೆಲೆಲೆಲೆಲೆ. ಈ ವೃಕ್ಷದಲ್ಲಿರುವ ಆಯುಧಗಳು ಪ್ರಾರ್ಥನೆಯ ಕೊಟ್ಟು ಎಲ್ಲರೂ ಕೊಡದಿರಲು ಕಾರಣವೇನು? ಓಹೋ ಅಣ್ಣಯ್ಯ, ಹೊಲೆಲೆಲೆಲೆಲೆಲೆಲೆ. ಈ ಬನ್ನಿ ಮರವು ಬುಡ ಮೇಲಾಗಿ ಕಿತ್ತು ತುಪ್ಪನ ನೆಲ ಚಪ್ಪಳಿಸಿ ದೊಡ್ಡದಾದ ಬಂಡೆಯ ಮೇಲೆ ದಸದಸನ ಗಂಧದಂತೆ ತೇರಿ ಎಲ್ಲ ಹಂಡಗಳಿಗೆ ಲೇಪಿಸುವ ಪ್ರಾಣ ನನ್ನಲ್ಲಿ ಕಡಿಮೆ ಇಳಿದೆನೋ ಅಣ್ಣಯ್ಯ. ಆಹೋ ಅಣ್ಣಯ್ಯ, ಈ ಬಾಣಗಳು ಭೀಮೇಸನೆಯೇ ಕಾದಿರಲಿ. ಹಬ್ಬರದ ಸಿಂಹ ದೊಬ್ಬ ಇತ್ತಂತೆ ಎನ್ನ ದಿಕ್ಕತನವನ್ನು ಕಂಡು ಅಷ್ಟ ದಿಕ್ಪಾಲಕರನ್ನೇ ಲೆಕ್ಕಿಸಿದೆ. ಪುರಾತನಾಸ್ತ್ರಗಳನ್ನು ಹಿಡಿದ ಇವನು ಎಲ್ಲ ತರವನ್ನು ಹಿಡಿಯುವರು ಅಣ್ಣ ರಾಜಾಜ ಭೀಮಸೇನ, ಆಹೋ ಅಣ್ಣಯ್ಯ, ನೀನು ಈ ಸಮಯದಲ್ಲಿ ಕೋಪವನ್ನು ಸೈರಿಸಲೇಬೇಕು. ಅದು ಯಾತಕ್ಕೆಂದರೆ ಯಾತಕ್ಕಣ್ಣಯ್ಯ? ನೀನು ಕದನವೆಂದರೆ ಕಾಲು ಕೆದರುತ್ತಿರುವೆ. ಹೋ. ಅವು ತಮ್ಮ ಭೀಮಸೇನ, ಆಹೋ ಅಣ್ಣಯ್ಯ, ಅವು ತಮ್ಮ ಭೀಮಸೇನ, ಆಹೋ ಧರ್ಮನಂದನ, ಇನ್ನು 1 ವರ್ಷ ಅಜ್ಞಾತವಾಸ ಇರುವುದು. ಹೋ. ಅವು ತಮ್ಮ ಭೀಮಸೇನ, ಆಹೋ ಅಣ್ಣ ಧರ್ಮಜ, ಹೇಗಾದರೂ ನೀನು ಕೋಪವನ್ನು ಸೈರಿಸಲೇಬೇಕು. ಹೋ. ಅವು ತಮ್ಮ ಭೀಮಸೇನ, ಆಹೋ ಅಣ್ಣಯ್ಯ, ನಿನಗೆ ಕಾರ್ಯಭಾಗದಲ್ಲಿ ಏನಾದರೂ ಅಪಾಯವನ್ನು ಸಂಭವಿಸುತ್ತದೆ ಎಂದು ಈ ಬಾಣ ಬತ್ತಳಿಕೆಗಳು ನಿನಗೆ ಕೊಡಬೇಡ ಎಂದು ಹೇಳಿದೆ. ಇಷ್ಟರ ಮಾತಿಗೆ ನನ್ನೋಳು ಸಿಟ್ಟೆ ಹಾಕು ಭೀಮಸೇನ ರಿಪುಕಲೋ ಧಾಮ. ಆಹೋ ಅಣ್ಣಯ್ಯ, ನಿನ್ನಿಷ್ಟದಂತಾಗಲ್ಲ ಅಣ್ಣ. ಅರ್ಜೆಂಟ್ ಕರ್ಕೊಂಬರ ಕೀಚಕನ